ನೈನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಕಾಲಿವುಡ್ ನಟ ರವಿ ಮೋಹನ್ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಪತ್ನಿ ಆರತಿ ಮತ್ತು ಅವರ ಕುಟುಂಬಸ್ಥರ ಬಗ್ಗೆ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು. ತಮ್ಮ ಪತ್ನಿ ಕಡೆಯಿಂದ ತುಂಬಾ ಚಿತ್ರಹಿಂಸೆ ಆಗ್ತಿದೆ, ನನ್ನ ಮಕ್ಕಳ ಭೇಟಿಗೂ ಕೂಡ ಅವಕಾಶ ಕೊಡ್ತಿಲ್ಲ, ಶಾಲೆಗೆ ಬಾಡಿಗಾರ್ಡ್ಸ್ ಅನ್ನ ಕಳಿಸ್ತಾರೆ, ತನಗೆ ವಿಚ್ಛೇದನ ಸಿಗೋವರೆಗೂ ಕೂಡ ನಾನು ಸಿನಿಮಾಗಳಲ್ಲಿ ನಟಿಸಲ್ಲ ಅಂತ ತಮ್ಮ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನ ರವಿ ಮೋಹನ್ ಎಳೆಯಾಗಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡು ಕಣ್ಣೀರಿಟ್ಟಿದ್ರು. ಇದೀಗ ರವಿ ಮೋಹನ್ ಆರೋಪಗಳ ಬಗ್ಗೆ ಅವರ ಪತ್ನಿ ಆರತಿ ಮೌನ ಮುರಿದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಹಂಚಿಕೊಳ್ಳುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಆರತಿ ಅವರ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ನೀವು ಮಲಗಿರುವ ಸಿಂಹವನ್ನ ಎಂದಿಗೂ ಎಬ್ಬಿಸಬೇಡಿ. ಅದು ಮಮ್ಮ ಸಿಂಹವಾಗಿದ್ದರೆ ಅದಕ್ಕೆ ದೇವರ ಸಹಾಯ ಇರುತ್ತೆ. ಅಂದ್ರೆ ಅಮ್ಮನಾಗಿದ್ದರೆ ದೇವರೂ ಕೂಡ ಆ ಅಮ್ಮನ ಜೊತೆಗೆ ನಿಂತ್ಕೊಳ್ತಾರೆ ಅಂತ ಹೇಳಿ ಆರತಿಯವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಘನತೆಯ ಮೌನವನ್ನ ಎಂದಿಗೂ ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಬಾರದು ಅಥವಾ ಅದರ ಅನಗತ್ಯ ಲಾಭವನ್ನ ಪಡಿಬಾರದು ಅಂತ ಎಚ್ಚರಿಸಿದ್ದಾರೆ ಆರತಿ. ಇನ್ನು ಮುಂದುವರೆದು ಮಾತನಾಡಿರುವ ಅವರು, ಅಗತ್ಯವಿದ್ರೆ ನನ್ನ ಮಕ್ಕಳು ಮತ್ತು ನನ್ನ ಘನತೆಯನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ನಾನು ಕಂಫರ್ಟ್ ಝೋನ್ನಿಂದ ಹೊರಬಂದು ಸತ್ಯದೊಂದಿಗೆ ಜಗತ್ತನ್ನ ಎದುರಿಸ್ತೇನೆ. ಯಾಕಂದ್ರೆ ಸತ್ಯ ಯಾವಾಗಲೂ ಮೇಲುಗೈ ಸಾಧಿಸುತ್ತೆ ಎಂದಿದ್ದಾರೆ. ಇನ್ನು ಆರತಿಯವರ ಈ ಪೋಸ್ಟ್ಗೆ ನಟಿ ರಾಜಕಾರಣಿ ಖುಷ್ಬೂ ಸುಂದರ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ತಾಯಿಯೊಂದಿಗೆ ಎಂದಿಗೂ ಗುದ್ದಾಟಕ್ಕಿಳಿಬೇಡಿ ಮತ್ತು ಆಕೆ ಮರಿಗಳನ್ನ ಹೊಂದಿರುವ ಸಿಂಹಿಣಿಯಾಗಿದ್ದಾಳೆ, ನಿನಗೆ ಹೆಚ್ಚಿನ ಶಕ್ತಿ ಸಿಗ್ಲಿ ಮಗು ಅಂತ ಖುಷ್ಬೂ ಆರತಿಯವರಿಗೆ ವಿಶ್ ಕೂಡ ಮಾಡಿದ್ದಾರೆ. ಸದ್ಯಕ್ಕಂತೂ ರವಿ ಮೋಹನ್ ಮತ್ತು ಆರತಿ ನಡುವಿನ ವಿಚ್ಛೇದನ ಪ್ರಕ್ರಿಯೆಗಳು ನಡೀತಾ ಇದ್ದು, ಈ ನಡುವೆ ರವಿ ಮೋಹನ್ ಗರ್ಲ್ ಫ್ರೆಂಡ್ ಕೆನಿಶಾ ಫ್ರಾನ್ಸಿಸ್ ನಟನಿಂದ ದೂರ ಆಗೋ ಬಗ್ಗೆ ಸುಳಿವನ್ನ ನೀಡಿದ್ದು, ಮುಂದೆ ನಟ ರವಿ ಮೋಹನ್ ಜೀವನ ಮತ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಮತ್ತು ಸಿನಿ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿದೆ.